ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತಂತೂ ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಪೂಜೆ ಮುಖಾಂತರ ಇವತ್ತು ನನ್ನ ಲಾಗ್ ಶುರು ಆಗ್ತಾ ಇದೆ. ಆಲ್ಮೋಸ್ಟ್ 10 ಡೇಸ್ ಆಯಿತು ಅಂದ್ಕೊಳ್ತೀನಿ. ವರಮಹಾಲಕ್ಷ್ಮಿ ಆದಮೇಲೆ ನಾನು ಯಾವುದೇ ರೀತಿ ಲಾಗ್ಸ್ ಕೂಡ ಮಾಡಿರಲಿಲ್ಲ. ಸೊ ಹಾಗಾಗಿ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಬ್ಯುಸಿಯಾಗಿಬಿಟ್ಟಿದ್ದೀನಿ, ಹಾಗಾಗಿನೇ ನಾನು ಸ್ವಲ್ಪ ಲಾಗ್ ತಡ ಆಗ್ತಾಯಿದೆ. ಏನಂದರೆ ಟೈಲರಿಂಗ್ ಕೆಲಸ ಕಲ್ತ್ಕೊಳ್ತಾ ಇದ್ದೀನಿ, ಅದು ಇದು ಸಿಕ್ಕಾಪಟ್ಟೆ ಕೆಲಸಗಳು, ಹಾಗಾಗಿ ಸ್ವಲ್ಪ ಲಾಗ್ ತಡ ಆಗ್ತಾಯಿದೆ ಅಷ್ಟೇ. ಇನ್ನು ಪೂಜೆ ನಡೀತಾ ಇದೆ. ಇನ್ನು ಮಿತ್ತಲಲ್ಲಿ ಬಿಟ್ಟಿರೋಂಥ ಹೂಗಳನ್ನ ಇಟ್ಟು ಪೂಜೆ ಮಾಡ್ತೀನಿ, ನಿಮಗೆಲ್ಲ ಗೊತ್ತಿದೆ ಅಂದ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ನಾನು ದೇವ್ರ ಮನೆ ಕೂಡ ತುಂಬ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಆದಷ್ಟು ಚಿಕ್ಕದಾಗಿ ಚೊಕ್ಕಟ್ಟಾಗಿರಲಿ ಅಂಥೇಳಿ ಈ ರೀತಿ ಇಟ್ಕೊಂಡಿದ್ದೀನಿ. ಇನ್ನು ಫೋಟೋಸ್ ಎಲ್ಲ ಇತ್ತು, ಅದನ್ನೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದೀನಿ, ಅದೆಲ್ಲ ತೆಗೆದಿದ್ದೀನಿ. ಇವಾಗ ಸಿಂಪಲಾಗಿ ಇಟ್ಕೊಂಡಿದ್ದೀನಿ. ಇನ್ನೂ ಆಲ್ಟ್ರೇಷನ್ ಇದೆ, ಅಂದರೆ ಅದಕ್ಕೆ ಪೂಜೆಗೆ ಏನು ಬೇಕೋ ಅದೆಲ್ಲನೂ ಪರ್ಚೇಸ್ ಮಾಡಿದ್ದೀನಿ. ಅದು ಲಾಗ್ ಶೂಟ್ ಮಾಡೋಕ್ಕಾಗಿಲ್ಲ, ಹಾಗಾಗಿ ಎಲ್ಲ ತೊಗೊಂಬಂದಿಟ್ಟಿದ್ದೀನಿ. ನೋಡೋಣ ಯಾವಾಗಾದರೂ ಒಂದಿನ ನೀಟಾಗಿ ಅರೇಂಜ್ಮೆಂಟ್ ಮಾಡೋಣ. ಸದ್ಯಕ್ಕೆ ಇದಿಷ್ಟೇ ಇರಲಿ ದೇವ್ರ ಮನೆಯಲ್ಲಿ ಅಂತೇಳಿ ಸಿಂಪಲ್ಲಾಗಿ ಇಟ್ಟಿದ್ದೀನಿ. ಏನಂದರೆ ನನಗೆ ರಂಗೋಲಿ ಹಾಕಬೇಕು ಅಂದರೆ ತುಂಬ ಇಷ್ಟ ದೇವ್ರ ಮನೇಲಿ. ಆದರೆ ಏನಂದರೆ ನಮ್ಮ ಮನೆಯಲ್ಲಿರುವ ಕಲ್ಲಿಗೂ ರಂಗೋಲಿಗೂ ಕಾಣಿಸೋದೇ ಇಲ್ಲ ನಾನು ಹಾಕಿದ್ರೂ. ಹಾಗಾಗಿ ನಾನು ರಂಗೋಲಿ ಹಾಕ್ತಾಯಿಲ್ಲ. ನೋಡೋಣ, ಉತ್ತದ ಮರಳು ಅಂತ ಸಿಗುತ್ತಂತೆ, ಅದರಲ್ಲೂ ಕೂಡ ಹಾಕ್ಬೋದು. ನೋಡೋಣ, ಅದೇನೂ ಸಿಕ್ಕಿದ್ರೆ ಅದರಲ್ಲಾದರೂ ರಂಗೋಲಿ ಹಾಕಬೇಕು ಅಂತೇಳಿ ತುಂಬ ಆಸೆ ಇದೆ. ನೋಡೋಣ. ನಾವು ಎಷ್ಟೇ ದುಡ್ಡು ಕೊಟ್ಟು ಹೂವು ತಂದ್ರೂ ನಮ್ಮ ಹಿತ್ತಲಲ್ಲಿ ಬಿಡುವಂತಹ ಹೂಗಳನ್ನಿಟ್ಟು ಪೂಜೆ ಮಾಡೋದ್ರಿಂದ ಸಿಗೋ ಖುಷಿ ಎಲ್ಲೂ ಸಿಗಲ್ಲ ಅಂದ್ಕೊಳ್ತೀನಿ. ನೋಡಿ, ಇವತ್ತಿನ ಪೂಜೆ ಈ ರೀತಿ ಆಗಿದೆ. ತುಂಬ ಚೆನ್ನಾಗಾಗಿದೆ ಪೂಜೆ. ನನಗೆ 6:30 ಒಳಗೆ ಪೂಜೆ ಆಗೋಗ್ಬಿಡುತ್ತೆ. ಅಲ್ಲಿ ಸುಮ್ಮನೆ ಕುತ್ಕೊಳ್ತೀನಿ, ಒಂದು 10 ನಿಮಿಷ ದೇವ್ರು ನೋಡ್ಕೊಳ್ತಾ ಸುಮ್ಮನೆ ಕುತ್ಕೊಂಡಿರ್ತೀನಿ. ಸ್ವಲ್ಪ ಹೊತ್ತು ಜಪ ಮಾಡಿ, ಹಾಗೆ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿ ಆಮೇಲೆ ಎದ್ದೇಳೋದು. ಬನ್ನಿ ಇವತ್ತು ಟಿಫನ್ ಏನು ಮಾಡಿದ್ದೀನಿ ಅಂಥೇಳಿ ನೋಡ್ಕೊಂಬರೋಣ. ಇವತ್ತು ಒಂದು ಸ್ಮೂದಿ ಹಾಗೆ ಕಾಳುಗಳನ್ನ ತಿಂತಾಯಿದ್ದೀನಿ. ಸ್ಮೂದಿ ಮಾಡ್ಕೊಳ್ಳೋದಕ್ಕೆ ಒಂದು ಆ್ಯಪಲ್, ಒಂದು ಬನಾನಾ, ಹಾಗೆ ಅಂಜೂರ, ಹಾಗೆ 1-2 ಏಲಕ್ಕಿ ತೊಗೊಂಡಿದ್ದೀನಿ. ಅದಷ್ಟು ಇವಾಗ ಮಿಕ್ಸರ್ ಮಾಡ್ಕೊಳೋಕ್ಕೆ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವೀಟ್ನೆಸ್ಗೆ ನಾನು ಅಂಜೂರನೇ ಹಾಕಿದ್ದೀನಿ. ಬೇಕಿದ್ರೆ ನೀವು ಹನಿನೂ ಹಾಕ್ಕೋಬೋದು, ಮೇಲೆ ಸ್ವೀಟ್ ಇಷ್ಟಪಡೋರು ಹಾಕ್ಕೋಬೋದು. ಅದಕ್ಕೆ ಅಂಜೂರಾಗ ನೀರು ಇರುತ್ತಲ್ಲ, ಅದು ನೀರನ್ನು ಹಾಕ್ಬಿಟ್ಟು 1 ಕಪ್ಪಷ್ಟು ನಾನು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿ ಅನಿಸುತ್ತೆ, ಬಟ್ ಇಟ್ಸ್ ಓಕೆ. ಬೇಕಿದ್ರೆ ನೀವು ನೀರು ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಇಷ್ಟು ಸಾಕು ಅಂತೇಳಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಒಂದು ಬೌಲಲ್ಲಿ ನಾನು ಮೊಳಕೆ ಕಾಳು ಕಟ್ಟಿಟ್ಕೊಂಡಿದ್ದೆ, ಸೊ ಅದನ್ನು ಇವಾಗ ತಿಂತಾಯಿದ್ದೀನಿ. ಟಿಫನ್ಗೆ ಇದೇ ತಿಂತಾಯಿದ್ದೀನಿ. ಒಂದು 5 kg ವೆಯ್ಟನ್ನ ರೆಡ್ಯೂಸ್ ಮಾಡ್ಕೊಳ್ಳೋಣ ಅಂಥೇಳಿ ಈ ರೀತಿ ಒಂದು ಡಯಟ್ ಪ್ಲ್ಯಾನ್ ಮಾಡ್ಕೊಳ್ಳಿದ್ದೀನಿ. ಅಷ್ಟೇ, ಕಾಳುಗಳನ್ನ ಅಷ್ಟೇ ತಿನ್ನೋಕೆ ಅನ್ಸಲ್ವಲ್ಲ, ಹಾಗಾಗಿ ಒಂದು 10-15 ಚಿಪ್ಸ್ ಇಟ್ಕೊಂಡಿದ್ದೀನಿ. ಇಷ್ಟ, ಚಿಪ್ಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಕಾಳುಗಳು ಹಾಗೆ ಚಿಪ್ಸು, ಸ್ವಲ್ಪ ಚಿಪ್ಸ್ ಅಷ್ಟೇ. ಹಾಗೆ ಒಂದು ಮಿಲ್ಕ್ ಶೇಕ್ನ ಇವತ್ತಿನ ನನ್ನ ಟಿಫನ್ನಾಗಿ ಸೇವಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿತ್ತು. ಮೇಲ್ಗಡೆ ಸ್ವಲ್ಪ ಹನಿ ಹಾಕ್ಕೊಳ್ತಾ ಇದ್ದೀನಿ. ಬೇಕಾದರೆ ಹಾಕ್ಕೋಬೋದು, ಆಪ್ಷನಲ್ಲಿದು. ಈ ಸಲ ತುಂಬ ಸ್ಟ್ರಿಕ್ಟಾಗಿ ಡಯಟ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಡಯಟ್ ಅಂದರೆ ಏನಂದರೆ ಹೆಲ್ದಿ ಆಹಾರ ತಿನ್ನೋದಷ್ಟೇ. ಹೆಲ್ದಿ ಆಹಾರ ತಿನ್ನೋದನ್ನ ನಾವು ಡಯಟ್ ಅಂತ ಹೇಳ್ತೀವಿ ಅಷ್ಟೇ. ಡಯಟ್ ಅಂದರೆ ಊಟ ಎಲ್ಲ ಬಿಡೋದಲ್ಲ, ಪೌಷ್ಟಿಕ ಆಹಾರ ತಿನ್ನೋದನ್ನೇ ನಾವು ಡಯಟ್ ಅಂತೇಳಿ ಕರಿತೀವಿ ಅಷ್ಟೇ. ಇನ್ನು ಇವತ್ತು ತೋಟದ ಕೆಲ್ಸಕ್ಕೆ ಬಂದಿದ್ದರು. 8 ಜನ ಬಂದಿದ್ದರು. ಅಷ್ಟು ಗಂಡು ಮಕ್ಕಳು ಕೆಲ್ಸಕ್ಕೆ ಬಂದಿದ್ದರು. ಹಾಗಾಗಿ ನಮ್ಮ ಕಡೆ ಏನಂತ ಹೇಳಿದರೆ, ಕೆಲ್ಸಕ್ಕೆ ಬಂದವ್ರಿಗೆ ಆ ಮನೆಯವರೇ ಅಡುಗೆ ಮಾಡಿ ಕೊಡಬೇಕು ಅವ್ರಿಗೆ. ಹಾಗಾಗಿ ಅಮ್ಮ ಮುದ್ದೆ, ಅನ್ನ, ಸಾಂಬಾರು ಮಾಡ್ತಾಯಿದ್ದಾರೆ. ಎಷ್ಟು ಜನ ಬಂದ್ರೂ ಕೂಡ ತುಂಬ ರುಚಿಯಾಗಿ ಮಾಡ್ತಾರೆ. ಅದೊಂದು ಅಮ್ಮಗೊಂದು ಅದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಅವರು ಏನೇ ಒಂದು ಕೆಲಸ ಇದ್ರೂ ಅಡುಗೆ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಮುದ್ದೆ ಮಾಡ್ತಾಯಿದ್ದಾರೆ. ನೀವು ಕಾಲಲ್ಲಿ ಒತ್ಕೊಂಡು ಮುದ್ದೆ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಅದು ತಪ್ಪೇನಿಲ್ಲ. ಲಾಸ್ಟಲ್ಲಿ ಅವರು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಜಾಸ್ತಿ ಮುದ್ದೆ ಮಾಡಬೇಕಾದ್ರೆ ಇದೇ ರೀತಿಯೇ ನಮ್ಮ ಕಡೆ ಮಾಡೋದು, ಏನು ತಪ್ಪು ತಿಳ್ಕೊಬೇಡಿ. ನೋಡಿ, ಅಷ್ಟ್ರಿಗೂ ಒಂದೇ ಥರ ಮುದ್ದೆ ಮಾಡ್ತಾರೆ, ಒಂದೇ ಸೈಜ್ ಮುದ್ದೆ ಮಾಡ್ತಾರೆ. ಅವ್ರಿಗೆ ಅಡುಗೆ ಮಾಡೋದು ಅಂತಂದರೆ ಒಂಥರ ಕಂಫರ್ಟ್ ಅವ್ರಿಗೆ. ಓಕೆ, ಅಡುಗೆ ತಾನೇ ಮಾಡಿಬಿಡೋಣ ಬಿಡು, ಎಷ್ಟೇ ಜನ ಬಂದ್ರೂ ಮಾಡೋಣ. ಒಂದು 10-15 ಜನ ಮನೆ ಕೆಲ್ಸಕ್ಕೆ ಬಂದ್ರೂ ಅವ್ರಿಗೂ ಮಾಡಿ ನಮಗೂ ಮಾಡಿರ್ತಾರೆ. ಯಾವಾಗಲೂ ಅಷ್ಟೇ, ಮುಂಚೆಯಿಂದನೂ ಇದೇ ರೀತಿಯೇ ಮಾಡ್ಕೊಂಬಂದಿದ್ದಾರೆ. ಅದೆಲ್ಲ ನಮಗೊಂಥರ ಪಾಠ. ಅವ್ರು ನೋಡಿ ಕಲಿಬೇಕು ಅನ್ನೋದು ತುಂಬ ಆಸೆ ನನಗೆ. ನಮ್ಮ ತಂದೆ ತಾಯಿ ಏನು ಕೆಲಸ ಮಾಡ್ತಾರಲ್ಲ, ಅವ್ರು ನೋಡಿ ನಾನು ಕಲಿಬೇಕು
ಅದೆಲ್ಲ ಇಷ್ಟ ನನಗೆ. ಅವ್ರು ನೋಡಿ ಕಲಿಯೋದು ತುಂಬ ಅಂದರೆ ತುಂಬ ಇದೆ ನನಗೆ. ಅವರಲ್ಲೇ 5% ಕೂಡ ನಾಲೆಡ್ಜ್ ಇಲ್ಲ ಅಂತಲೇ ಹೇಳ್ತೀನಿ. ನೋಡೋಣ, ಕಲಿತೀನಿ. ಎಷ್ಟಾಗುತ್ತೋ ಅಷ್ಟು ಕಲಿಯೋದೇ ಜೀವನ ಅಲ್ವಾ. ಈ ಮನುಷ್ಯನ ಜೀವನ ಇರೋದೇ ಪ್ರತಿದಿನ ಕಲಿಯೋದೇ ಇದೊಂದು ಕೆಲಸ ಥರ. ಕಲಿಯೋಣ. ನಾನು ಅಷ್ಟೊಂದು ಮುದ್ದೆ ಎಲ್ಲ ನನ್ನ ಕೈಲಿ ಮಾಡೋಕ್ಕೆ ಬರಲ್ಲ. 2ರಿಂದ 3 ಮುದ್ದೆ ಮಾಡ್ಬೋದು ಅಷ್ಟೇ. ಅವರು ಎಲ್ಲ ಚೆನ್ನಾಗಿ ಮಾಡ್ತಾರೆ, ಒಂದೇ ಸೈಜ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಮುಂಚೆಯಿಂದನೂ ಹಾಗೆ ಅಡುಗೆ ಅಂತೇಳಿದರೆ ಮಾಡ್ತಾರೆ. ಅಡುಗೆ ಅಂತನೇನಿಲ್ಲ, ತೋಟದ ಕೆಲಸನೂ ಮಾಡ್ತಾರೆ. ಅದೆಲ್ಲ ಕೆಲಸ ಮಾಡಿ ಮಾಡಿ ಇವಾಗ ಒಂದು ಸ್ವಲ್ಪ ಅವರಿಗೆ ಮೈಕೈ ಎಲ್ಲ ನೋವು ಇರುತ್ತಲ್ವ, ಬಾಡಿ ಪೇನ್ ಅದರಲ್ಲಿ ಇರುತ್ತೆ. ಅಷ್ಟೊಂದು ಕೆಲಸ ಮಾಡಿರ್ತಾರೆ ಅಂತೇಳಿದರೆ ಬರುತ್ತೆ. ಸೊ ಹಾಸ್ಪಿಟಲೆಲ್ಲ ತೋರಿಸಿದ್ದೀವಿ. ಇವಾಗ ಓಕೆ, ಪರವಾಗಿಲ್ಲ. ಬಟ್ ಆದರೂ ಏಜ್ ಆಗ್ತಾ ನೋವು ಅದೇ ರೀತಿ ಕಾಣಿಸ್ಕೊಳ್ತಾ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ. ಎಲ್ಲನೂ ಒಂದೇ ಸೈಜ್ ಮಾಡ್ತಿರ್ತಾರೆ. ಲಾಸ್ಟ್ ಮುದ್ದೆ ಅಂದರೆ ಅದನ್ನು ನಾವು ಬಳಕದ ಮುದ್ದೆ ಅಂತೇಳಿ ಕರಿತೀವಿ, ಅದೊಂದು ಬಿಟ್ಟರೆ ಇನ್ನೆಲ್ಲನೂ ಒಂದೇ ಸೈಜ್ ಮಾಡಿರ್ತಾರೆ ಮುದ್ದೆ. ನಮ್ಮದು ಹಳ್ಳಿ ಮನೆ ಅಲ್ವಾ, ಹಾಗಾಗಿ ಒಂದು 15 ಜನ ಬಂದ್ರೂ ಮಾಡೋವಷ್ಟು ಪಾತ್ರೆಗಳೆಲ್ಲ ಇಟ್ಕೊಂಡಿದ್ದಾರೆ. ನಾನು ಹೇಳ್ತಿರ್ತೀನಮ್ಮ ಇದೆಲ್ಲ ಏನಕ್ಕೆ ಅಂತ ಹೇಳಿದರೆ, ಇಲ್ಲ ಕೆಲ್ಸಕ್ಕೆ ಬರ್ತಿರ್ತಾರಲ್ಲ ಅದೆಲ್ಲ ಬೇಕು, ನೀನು ಸುಮ್ಮನೆ ಇರು, ಯಾವುದು ಕೊಡೋದು ಬೇಡ ಅಂತೇಳಿ ಹೇಳ್ತಾನೇ ಇರ್ತಾರೆ ಅವರು. ಸೊ ತುಂಬ ಇದೆ ಪಾತ್ರೆಗಳೆಲ್ಲ, ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಇದೆ. ತೋರಿಸ್ತಿರ್ತೀನಿ ನಿಮಗೆ, ಯಾವಾಗ ಅದು ಜಾಸ್ತಿ ಅಡುಗೆ ಮಾಡಿದಾಗೆಲ್ಲ ತೋರಿಸ್ತಾ ಇರ್ತೀನಿ. ನೋಡಿ, ಇವಾಗ ಮುದ್ದೆ ಮಾಡಿ ಇವಾಗ ನಮಸ್ಕಾರ ಮಾಡಿ ಎದ್ದೇಳ್ತಾ ಇದ್ದಾರೆ. ಈ ರೀತಿ ಬೇಷನ್ನಲ್ಲಿ ಈ ರೀತಿ ಎಣ್ಣೆ ಇಟ್ಬಿಟ್ಟೆ ನಾವು ಕೊಡೋದು. ಇನ್ನು ಸಾಂಬಾರು ಅಂತೇಳಿದ್ರೆ ಒಂದು ಕ್ಯಾರಿಯರ್ ಬರುತ್ತೆ, ಅದು ನಮ್ಮ ಕಡೆ ಟಿಫಿನ್ ಕೆರೆ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಸಾಂಬಾರು ಹಾಕ್ಬಿಟ್ಟು ಈ ರೀತಿ ಅನ್ನ, ಉಪ್ಪಿನಕಾಯಿ, ಒಂದು ಮೊಸರು. ಇವಾಗ ಸದ್ಯ ನಮ್ಮ ಹತ್ರ ಪಾಕೆಟ್ ಮೊಸರೇ ಇರೋದು, ಹಸು ಎಲ್ಲ ಏನೂ ಇಲ್ಲ, ಹಾಗಾಗಿ ಪಾಕೆಟ್ ಮೊಸರು ಕೊಡ್ತೀವಿ. ಈ ರೀತಿ ಮುದ್ದೆ ಎಷ್ಟು ಜನ ಕೆಲಸಕ್ಕೆ ಬಂದಿರ್ತಾರೋ ಅವರಷ್ಟಿಗೂ ಒಂದೊಂದು ಮುದ್ದೆ, ಅನ್ನ, ಸಾಂಬಾರು, ಉಪ್ಪಿನಕಾಯಿ ಮಾಡಿ ಕೊಡೋದು. ನಮ್ಮ ಕಡೆ ಇದೆ, ಯಾವಾಗಲೂ ಅಷ್ಟೇ ಕೆಲಸಕ್ಕೆ ಬಂದಾರೆ ಅಂತ ಹೇಳಿದ್ರೆ ನಮ್ಮ ಕಡೆ 2 ಹೊತ್ತು ಅಡುಗೆ. 2 ಹೊತ್ತಿಲ್ಲ ಅಂತಂದರೆ 1 ಹೊತ್ತು ಮಾತ್ರ ಫಿಕ್ಸ್ ಇದ್ದೇ ಇರುತ್ತೆ, ಕೊಡಲೇಬೇಕು. ಒಂದು ಹೊತ್ತು ಊಟ, ಕಾಫಿ, ಟೀ ಮತ್ತು ಇನ್ನೇನಾದರೂ ಬೇಕು ಅಂದರೆ ಇದಿಷ್ಟು ಕೊಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮುದ್ದೆ ಅಲ್ವಾ. ತುಂಬ ಚೆನ್ನಾಗಿ ಮಾಡ್ತಾರಪ್ಪ, ನನಗಂತೂ ತುಂಬ ಇಷ್ಟ ಅವ್ರು ಮಾಡೋದು. ಇನ್ನು ನಿನ್ನೆ ಒಂದು ಪರಂಗಿಕಾಯಿ ತೊಗೊಂಬಂದಿದ್ರು ಮನೆಯಲ್ಲಿ, ತುಂಬ ದೊಡ್ಡದಾಗಿದೆ ನೋಡಿ. ತುಂಬ ದೊಡ್ಡದಾಗಿದೆ. ಇದು ಆಲ್ಮೋಸ್ಟ್ 7.5 kg ಇದೆ. ನಿಮಗೆ ತೋರಿಸೋಣ ಅಂಥೇಳಿನೇ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ತುಂಬ ಭಾರ ಇದೆ. ಇದ್ರಾಗ ಏನೆಲ್ಲ ರೆಸಿಪಿ ಮಾಡ್ಬೋದು ಅಂತೇಳಿ ತಿಳ್ಕೊಂಡು ಮಾಡಿ ನಿಮಗೊಂದು ಸಲ ತೋರಿಸ್ತೀನಿ ಕೂಡ. ತುಂಬ ನೋಡಿ ಎಷ್ಟು ಚೆನ್ನಾಗಿದೆ, ದೊಡ್ಡದಾಗಿದೆ. 7.5 kg ಇದೆ. ತೂಕ ಕೂಡ ಮಾಡಿಬಿಟ್ಟೆ, ಅಷ್ಟು ತೂಕ ಇದೆ ಇದು. ಇನ್ನು ಬೆಳಿಗ್ಗೆ ಅಷ್ಟೊಂದು ಅಡುಗೆ ಮಾಡಿ ಅಮ್ಮ ಸಾಕಾಗಿಬಿಟ್ಟಿದ್ರಲ್ಲ, ಹಾಗಾಗಿ ಮಧ್ಯಾಹ್ನ ಏನಾದರೂ ಚೆನ್ನಾಗಿರೋದ್ರೆ ಏನಾದರೂ ಮಾಡ್ಕೊಳ್ಳೋಣ ಅಂತೇಳಿ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಬನ್ನಿ ರೆಸಿಪಿ ನೋಡ್ಕೊಂಬರೋಣ. ಇವಾಗ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಹಾಗೆ ಎಲೆಕೋಸು, ಕ್ಯಾರೆಟು, ಟೊಮೆಟೊ, ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನ ಒಂದು ಸ್ವಲ್ಪ ಬೇಯೋದಕ್ಕೆ ಬಿಟ್ಟು, ನಂತರ ನಾವು ಇದಕ್ಕೆ ಟೊಮೆಟೊ ಸಾಸ್ನ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಯಾಂಡ್ವಿಚ್ ಬೇಕಾಗಿರುವಂಥ ಪಲ್ಯ ರೆಡಿ ಆಗುತ್ತೆ. ಇನ್ನು ಬ್ರೆಡ್ನ ನಾನಿಲ್ಲಿ ಒಂದು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ರೋಸ್ಟ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ತೀನಿ. ನಮ್ಮಲ್ಲಿ ಮಿಷಿನ್ ಕೂಡ ಇದೆ ಇದು ಮಾಡ್ಕೊಳೋದು. ಏನಂದರೆ ಅದು ಕೆಲವೊಂದು ಸಲ ಕರೆಂಟ್ ಇರಲ್ಲ, ಹಾಗಾಗಿ ಇದೇ ರೀತಿ ಮಾಡಿಬಿಡ್ತೀನಿ. ಈಸಿನೂ ಆಗುತ್ತೆ, ಬೇಗನೂ ಆಗುತ್ತೆ. ನೋಡಿ, ರುಚಿಯಾಗಿರುವಂತಹ ಸ್ಯಾಂಡ್ವಿಚ್ ರೆಡಿ ಆಯಿತು. ಇನ್ನು ಬನ್ನಿ, ತುಪ್ಪ ಕಾಸಿದ್ದಾರೆ ನಮ್ಮ ಮನೆಯಲ್ಲಿ. ನೋಡಿ ಎಷ್ಟು ತುಪ್ಪ ಕಾಸಿದ್ದಾರೆ. ಇದು 5 kg ಬೆಣ್ಣೆಯಲ್ಲಿ ಕಾಸಿರುವಂತಹ ತುಪ್ಪ. ನೋಡಿ, ಇದೊಂದು ದೊಡ್ಡ ಕ್ಯಾನಲ್ಲಿ ಹಾಕಿದ್ದಾರೆ. ತುಪ್ಪ ಅಂದರೆ ನಮ್ಮಮ್ಮ ಮುಟ್ಟಕ್ಕೆ ಬಿಡೋದಿಲ್ಲ, ಅವರೇ ಕೊಡಬೇಕು. ಅವ್ರು ತೆಗೆದು ಒಂದು ಚಿಕ್ಕದೊಂದು ಬಾಟಲಲ್ಲಿ ಹಾಕ್ಕೊಡ್ತಾರೆ. ಅದು ಖಾಲಿ ಆಗೋವರೆಗೂ ಕೇಳಬಾರ್ದು. ತುಪ್ಪ ಏನಾದರೂ ಮನೇಲಿ ಸಾಮಾನು ಯಾವುದಾದ್ರೂ ತುಪ್ಪ ಮುಟ್ಟೋಂಗಿಲ್ಲ. ತುಪ್ಪ ಮುಟ್ಬಿಟ್ರು ಅಂತೇಳಿದರೆ ಬೈಸ್ಕೊಳ್ಳೋದೆ ನಾವು. ಅಂದರೆ ಎಲ್ಲ ತೆಗೆದು ಎಲ್ಲ ತುಪ್ಪ ಹಾಳು ಮಾಡಿಬಿಡ್ತಾರೆ ಅಂತೇಳಿ ಅವರು ತೆಗೆದು ಇಡ್ತಾರೆ. ಅವರಿಗೆ ಒಂದು ಕ್ಯಾರಿಯರಲ್ಲಿ ಹಾಕ್ಕೊಡ್ತಾರೆ, ಚಿಕ್ಕ ಕ್ಯಾರಿಯರಲ್ಲಿ ಹಾಕ್ಕೊಡ್ತಾರೆ. ಅದು ನಾವು ಒಂದು 15 ದಿನ 20 ದಿವಸ ಯೂಸ್ ಮಾಡ್ಬೋದು, ಅಷ್ಟು ಹಾಕ್ಬಿಟ್ಟು ಕೊಡ್ತಾರೆ. ಅಲ್ಲಿವರೆಗೂ ನಾವು ಇದನ್ನು ಟಚ್ ಮಾಡೋಂಗೆ ಇಲ್ಲ. ಮಾಡಿದರೆ ಮುಗೀತು ಅವತ್ತಿನ ಕತೆ ನಮ್ಮದು. ನೋಡಿ ಎಷ್ಟು ಚೆನ್ನಾಗಿದೆ ತುಪ್ಪ, ಮರಳಾಗಿದೆ ತುಪ್ಪ. ಇದನ್ನು ಕಾಸೋದು ಕೂಡ ನಿಮಗೆ ಒಂದು ಸಲ ತೋರಿಸ್ಕೊಡ್ತೀನಿ.
ನಾನು ಶೂಟ್ ಮಾಡಿಕೊಂಡೇ ಇಲ್ಲ ಅನಿಸುತ್ತೆ. ಜಾಸ್ತಿ ಇದ್ದಾಗ ಯಾವ ರೀತಿ ಮಾಡೋದು ತುಪ್ಪ ಅನ್ನೋದು ತೋರಿಸ್ಕೊಡ್ತೀನಿ. ಇದನ್ನ ಆಲ್ಮೋಸ್ಟ್ 3 ಅವರ್ಸ್ ಮಾಡಿದ್ದಾರೆ ತುಪ್ಪನ. ಇವತ್ತು ರಾತ್ರಿ ಅಡುಗೆನೂ ಕೂಡ ನಾನೇ ಮಾಡಿಕೊಂಡೆ, ಹಾಗಾಗಿ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಪಲ್ಯ ಮಾಡ್ತಾಯಿದ್ದೀನಿ ಚಪಾತಿ ಜೊತೆ. ನೋಡಿ, ಒಂದು ಪ್ಯಾನಲ್ಲಿ ನಾನು ಒಗ್ಗರಣೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಂಡು ಮೆಣಸಿನ್ಕಾಯಿ, ಈರುಳ್ಳಿ ಹಾಗೆ ಕ್ಯಾರೆಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಾಗಬೇಕು. ಅದು ಮಾಗೋದಂತಂದರೆ ಅದು ಸ್ಟೀಮ್ ಆಗಬೇಕು. ಆ ರೀತಿ ಆದಮೇಲೆ ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ತೆಂಗಿನ ತುರಿ ಬರುತ್ತಲ್ಲ ಅದನ್ನು ಕೂಡ ಹಾಕ್ಬಿಟ್ರೆ ತುಂಬ ಈಸಿಯಾಗಿ ರುಚಿಯಾಗಿರುವಂತಹ ಕ್ಯಾರೆಟ್ ಪಲ್ಯ ರೆಡಿ ಆಗುತ್ತೆ. ನನಗಿದು ತುಂಬ ಇಷ್ಟ. ಸಪ್ಪೆ ಇರುತ್ತೆ, ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ. ನಾವು ಸ್ವೀಟ್ನೆಸ್ ಆ್ಯಡ್ ಮಾಡೋದೇ ಬೇಡ. ಕ್ಯಾರೆಟಲ್ಲೇ ತುಂಬಾ ಸ್ವೀಟ್ನೆಸ್ ಇರುತ್ತೆ. ಈಸಿನೂ ಆಗುತ್ತೆ, ರುಚಿಯಾಗಿಯೂ ಇರುತ್ತೆ, ಹೆಲ್ತಿಯಾಗಿಯೂ ಇರುತ್ತೆ. ನನಗೆ ತುಂಬ ಇಷ್ಟ ಈ ಪಲ್ಯ. ನಮ್ಮ ಮನೆಯವ್ರಿಗೂ ಅಷ್ಟೇ, ನಮ್ಮ ತಂಗಿಗೆ, ನಮ್ಮಪ್ಪ ಎಲ್ಲರಿಗೂ ಇಷ್ಟ. ಈ ಪಲ್ಯ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಪಲ್ಯ ಮಾಡಿದ್ದೀನಿ. ಇದರೊಟ್ಟಿಗೆ ಚಪಾತಿ ಮಾಡಿದ್ದೀನಿ. ಆಲ್ಮೋಸ್ಟ್ ನೈಟ್ ಚಪಾತಿನೇ ಬೆಸ್ಟು. ರೊಟ್ಟಿ ಹಾಕೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಚಪಾತಿನೇ ಬೆಸ್ಟು. ಇನ್ನು ಗೌರಿ ಗಣೇಶ ಹಬ್ಬ ಕೂಡ ಹತ್ರ ಬರ್ತಾ ಇದೆ. ನಮ್ಮದು ಶಾಪಿಂಗ್ ನಡೀತಾ ಇದೆ, ಪ್ರಿಪ್ರೇಷನ್ ನಡೀತಾ ಇದೆ. ಇನ್ನೇನು ಬಂದೇ ಬಿಡ್ತು. ನಾವು ಈ ಹಬ್ಬನ ತೋಟದಲ್ಲಿ ಮಾಡೋದು. ತೋರಿಸ್ತೀನಿ ತೋಟದಲ್ಲಿ ಯಾವ ರೀತಿ ಮಾಡ್ತೀವಿ ಅಂತ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ನೋಡಿ, ರಾತ್ರಿ ಚಪಾತಿ, ಪಲ್ಯ, ತುಪ್ಪ, ಚಟ್ನಿ ರೆಡಿ ಆಯಿತು. ಇನ್ನು ರಾತ್ರಿ ಕ್ಲೀನಿಂಗ್ ಮಾಡಿಬಿಟ್ಟು ಕಿಚನ್ ಕ್ಲೀನ್ ಮಾಡಿ ವೆಸಲ್ಸ್ನೆಲ್ಲ ತೊಳೆದಿಟ್ಟು ಮಲ್ಕೊಳೋದು ನನ್ನ ರೂಢಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ತಿಳಿಸಿ. ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇಷ್ಟ ಆದರೆ. ಸೊ ಹೋಗಿ ಬರ್ತೀನಿ, ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಸಿಗ್ತೀನಿ. ಟೇಕ್ ಕೇರ್, ಬಾಯ್.